ಆಮೇಲೆ ಜನರಿಗೂ ತೊಂದರೆ ಕೊಡೋದು ಬೇಡ. ನಾವು DC ಆಫೀಸ್ ಹತ್ರ ಹೋಗಿ ಎಲ್ಲರೂ ಒಂದು ಕರಿ ಅಲ್ಲೇ DC ಆಫೀಸ್ ಹತ್ರ ಊಟ ಗಿಟ ಮಾಡಿ ನಾವು DC ಅವ್ರಿಗೆ ಮನವಿ ಸಲ್ಲಿಸಿ ಅಲ್ಲೇ ಎಲ್ಲ ಏನೋ ಮಾತುಕತೆ ಆಡೋಣ. ಇಡೀ ವರ್ಷ ಹಗಲು ರಾತ್ರಿ ಅನ್ನೋದೇ ನಮ್ಮ ಜೀವ ಪಣಕ್ಕಿಟ್ಟು ನಿಮಗೇನು ರಾಜ್ಯ ಸರ್ಕಾರದವರಿಗೆ, ಕೇಂದ್ರ ಸರ್ಕಾರದವರಿಗೆ, ಅಧಿಕಾರಿಗಳಿಗೆ, ಇಡೀ ಜಗತ್ತ ಒಂದು ರಾಜ್ಯವಲ್ಲ, ಒಂದು ದೇಶವಲ್ಲ, ಒಂದು ಭೂಗೋಳವನ್ನೇ ಸಲಹುತ್ತಿರುವ ನಮ್ಮ ರೈತನಿಗೆ ಬೆಳೆದ ಬೆಳೆಗೆ ಬೆಂಬಲ ಬೆಲೆ ಕೊಡಿ, ಇಲ್ಲ ಒಂದು ಸ್ವಲ್ಪ ವಿಷ ಕೊಡ್ರಿ. ಇವತ್ತು ಈ ಉದ್ದೇಶ ಇಟ್ಟುಕೊಂಡು ನಾವು ಕೇಳಿದಂಥ ಬೆಂಬಲ ಬೆಲೆ ಆಗಲಿ, ಇನ್ನೂ ಅಧಿಕಾರಿ ಕೇಳುವಂಥ ಹಲವಾರು ಪ್ರಶ್ನೆಗಳವ. ನಾವು ಇಲ್ಲಿ ಮಾತಾಡೋಂಗಿಲ್ಲ. DC ಆಫೀಸ್ ಹತ್ರ ಎಲ್ಲ ಇಲಾಖೆ ಅಧಿಕಾರಿಗಳು ಬರ್ತಾ ಇದ್ದಾರೆ. ಅಲ್ಲಿ ನಮ್ಮ ಸಮಸ್ಯೆಗಳನ್ನು ಮುಂದಿಟ್ಟು ಅವ್ರನ್ನ ಪರಿಹಾರ ಪಡಿತೀವಿ. ಯಾರು ಬಾಕಿ ಎಲ್ಲಿವರೆಗೆ ಹೋರಾಟ? ಕರ್ನಾಟಕ ರಾಜ್ಯ ರೈತ ಸಂಘ, ರೈತ ಸೇನೆ, ನಮ್ಮ ಜಿಲ್ಲಾಡಳಿತದ ವಿರುದ್ಧ ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಇವತ್ತೇನು ಹೋರಾಟ ಹಮ್ಮಿಕೊಂಡದ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ, ರೈತ ಸೇನೆಯ ಜಿಲ್ಲಾ ಸಮಿತಿ ವತಿಯಿಂದ ಏನು ಬೇಡಿಕೆ ನಮ್ಮದಪ್ಪ ಅಂತಂದ್ರೆ, ಇವತ್ತಿನ ದಿನ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿರ್ತಕ್ಕಂಥ GA ಟ್ಯಾಗ್ ಒಳ್ಳೆಯ ಗುಣಮಟ್ಟ ಹೊಂದಿದಂಥ ಏನು ತೊಗರಿ ಬೆಳೆ ಅದ, ಆ ಬೆಳೆಗೆ ಉತ್ತಮವಾದಂಥ ವೈಜ್ಞಾನಿಕವಾದಂಥ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಬೇಕು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ. ನಮ್ಮ ಬೇಡಿಕೆ ಏನಪ್ಪ ಅಂತಂದರೆ 13,000 ರೂಪಾಯಿ ಏನಪ್ಪ ಅಂತಂದ್ರೆ ಪ್ರತಿ ಕ್ವಿಂಟಲ್ಗೆ, ಮತ್ತು ಸತತವಾಗಿ 12 ತಿಂಗಳು ಕೂಡ ಖರೀದಿ ಕೇಂದ್ರಗಳನ್ನು ಪ್ರಾರಂಭ ಮಾಡಬೇಕಂತೇಳಿ ಒತ್ತಾಯ ಮಾಡಿ ಇವತ್ತಿನ ದಿನ ಕಲಬುರಗಿ ನಗರದಲ್ಲಿ ಬೃಹತ್ ಪ್ರಮಾಣದ ಹೋರಾಟ ನಂಬಿಕೊಂಡಿದ್ದೀವಿ. ಮತ್ತು ಅದೇ ರೀತಿ ಇವತ್ತಿನ ಜೆಸ್ಕಾಂ ಇಲಾಖೆಯಿಂದ ರೈತರಿಗೆ ಏನಪ್ಪ ಅಂದ್ರೆ ಸತತವಾಗಿ 12 ತಾಸು ಹಗಲಿನಲ್ಲಿ ಕರೆಂಟ್ ಕೊಡಬೇಕು ರೈತರಿಗೆ ಅಂತೇಳಿ ಅದೊಂದು ಒತ್ತಾಯ ಮಾಡಿ, ಮತ್ತು ಬೆಣ್ಣೆತೂರ ನೀರಾವರಿ ನಿಗಮದಿಂದ ಏನು ಬೆಣ್ಣೆತೂರ ಯೋಜನೆ ಅದ, 4 ಡ್ಯಾಮ್ ಏನು ನೀರಾವರಿ ನಿಗಮದಿಂದ ಏನು ಯೋಜನೆಗಳವ, ಅದರದ್ದು 1 ಎಕರೆನೂ ಸಾವಿರಾರು ಕೋಟಿ ದುಡ್ಡು ಖರ್ಚು ಮಾಡಿದ್ರು ಏನಪ್ಪ ಅಂದ್ರೆ 1 ಎಕರೆಗೂ ನೀರು ಕೊಟ್ಟಿಲ್ಲ. ಆ ಅಚ್ಚುಕಟ್ಟು ಪ್ರದೇಶಕ್ಕೆ ಎಷ್ಟು ನೀರಾವರಿ ಆಗಬೇಕಾಯ್ತು ಸಂಪೂರ್ಣವಾಗಿ ನೀರಾವರಿ ಆಗಬೇಕು. ಮತ್ತು ಲ್ಯಾಂಡ್ ಅಕ್ವಿಷನ್ದಲ್ಲಿ ಸಾಕಷ್ಟು ಅವ್ಯವಹಾರ ಆಗ್ಯದ, ಆ ಅವ್ಯವಹಾರನ ತನಿಖೆ ಮಾಡಬೇಕು. ಮತ್ತು ಅದೇ ರೀತಿ ಏನಪ್ಪ ಅಂತಂದ್ರೆ ಇವತ್ತಿನ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಗ್ರಾಮೀಣ ಭಾಗದಲ್ಲಿ ಸಾಕಷ್ಟು ಪ್ರತಿ ಗ್ರಾಮದಲ್ಲಿ ಮತ್ತು ಪ್ರತಿ ಕಿರಾಣಿ ಶಾಪ್ನಲ್ಲಿ ಮದ್ಯ ಮಾರಾಟ ಮಾಡ್ಲಕತ್ತದ. ಅದರಿಂದ ನಮ್ಮ ರೈತರ ಜೀವಕ್ಕೆ ಕುತ್ತಾಗ್ಲಕತ್ತದ. ಯಾಕಪ್ಪ ಅಂದ್ರೆ ರೈತರ ಮಕ್ಕಳು ಇವತ್ತಿನ ದಿನ ಕಿರಾಣಿ ಶಾಪ್ನಲ್ಲಿ ಸಕ್ಕರೆ ಬೆಲ್ಲ ಬ್ಯಾಳಿ ಹೆಂಗೆ ಕೈ ಸಿಗ್ತದ, ಅದೇ ರೀತಿ ಮದ್ಯಪಾನ ಸಿಗ್ಲಕತ್ತದ. ಸಣ್ಣ ಮಕ್ಕಳು ಮದ್ಯಕ್ಕೆ ಬಲಿಯಾಗಿ ಏನಪ್ಪ ಅಂದ್ರೆ ಜೀವನ ಹಾಳಾಗ್ಲಕತ್ತದ. ಅದರ ವಿರುದ್ಧ ಇವತ್ತು ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ, ರೈತ ಸೇನೆಯ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಇವತ್ತು ಬೃಹತ್ ಪ್ರಮಾಣದ ಹೋರಾಟ ನಂಬ್ಕೊಂಡಿವಿ. ನಮ್ಮ 18 ಬೇಡಿಕೆಗಳನ್ನು ಈಡೇರಿಸದಿದ್ದರೆ ಮುಂದಿನ ದಿನದಾಗ ಏನಪ್ಪ ಅಂದ್ರೆ ಕಲಬುರಗಿ ಜಿಲ್ಲಾ, ಸಂಪೂರ್ಣ ಕಲಬುರಗಿ ಜಿಲ್ಲಾ ಮತ್ತು ಕಲಬುರಗಿ ನಗರ ಬಂದ್ ಮಾಡುವ ಮುಖಾಂತರ ಹೋರಾಟ ಉಗ್ರ ಹೋರಾಟಕ್ಕೆ ರೂಪರೇಷೆ ತೋರ್ತದಂತೇಳಿ ಮಾಧ್ಯಮದ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡ್ತಾ ಇದೆ. ಎಲ್ಲ ಅವರವರಿಗೆ ಹೇಳ್ತೀನಿ, ಏನಂದ್ರೆ ನಮ್ಗೆ ರೈತರಿಗೆ ಬೆಲೆ ಸಿಗಲ್ಲ. ಎಷ್ಟು ದುಡ್ಡು ನಾವು ಸಾಯಲಾಗ್ತೀವಿ, ಸತ್ತರ ನಮಗೆ ತಕ್ಕ ಬೆಲೆ ಸಿಗಲ್ದು. ಆದರೆ ನಾವು ಏನು ಮಾಡಿದ್ರು ಏನು ಕೇಳೋರೇ ಇಲ್ಲ. ಕಬ್ಬು ಕಡೆಯವ್ರು ಬರ್ತಾರೆ, ನನಗೆ 10 ಕಿಲೋ ಕೊಡು, ಖಂಡ ಈಸ್ಕಲ್ ಕೊಡು ಅಂತಾರೆ, ಈಟ್ ಕೊಡು ಅಂತಾರೆ, ಕ್ವಾಟ್ರ್ ಕಡಿತಾ ಇಲ್ಲ. ನಮ್ಮದು ದಿನ ಕಬ್ಬು ಬಿದ್ದದಲ್ಲಿ ಏನು ಮಾಡಿ ಬೆಳೆಸಿ ನಾವು ಊರು ಹಾಕ್ಬೋದು ಸಾಲ ಆಗ್ಯದ. ಈ ರೀತಿ ನಾವು ದುಡ್ಡು ಸಾಲ ಹಾಕ್ತೀವಿ, ಯಾರೂ ಕೇಳೋರಿಲ್ಲ. ಅದಕ್ಕೆ ನೀವು ಏನಾರೇ ಕೇಳಿ ನಮಗೆ ಏನಾರೇ ಸಹಾಯ ಮಾಡಿದ್ರಿ ಅಂತಂದರೆ ನಾವು ಏನು ದಂಡಿಗೆ ಹತ್ತೀವಿ, ಇಲ್ಲ ಮತ್ತೆ ಅದೇ ಹೋಗ್ಬೇಕಾಗ್ತದೆ ನೋಡ್ರಿ. ಅದೇ